ಯಾರಪ್ಪ ಕುಡಿತಾರೆ ಇಷ್ಟು ಒಗ್ರಿದೆ ಇದನ್ನೆಲ್ಲ ಕುಡಿಯೋಕ್ಕಾಗತ್ತಾ ಅನ್ನಿಸ್ತಾ ಇತ್ತು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತೇಳಿ ಸ್ವೀಟ್ ಕಾರ್ನ್ ಸಲಾಡ್ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಮಗ ಇವತ್ತು ಕ್ಲಾಸ್ಗೆ ಹೋಗಲ್ಲ ಅಂತಂದ, ಯಾಕೆಂದ್ರೆ ಅವರಪ್ಪ ಇವತ್ತು ಸಿಟಿಗೆ ಹೋಗ್ತಾ ಇದ್ರು. ಸೊ ಹಾಗಾಗಿ ಮಮ್ಮಿ ನಾನು ಕೂಡ ಸಿಟಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದ. ಸರಿ ಆಯ್ತು ಬಿಡು, ಕರ್ಕೊಂಡು ಹೋಗ್ತೀನಿ ಅಂದ್ರು ಅಂತೇಳಿ ಇವತ್ತು ಬರೀ ಬ್ರೇಕ್ಫಾಸ್ಟ್ಗೆ ಸ್ವೀಟ್ ಕಾರ್ನ್ ಸಲಾಡ್ ಅಷ್ಟೇ ಮಾಡಿದೆ. ಮತ್ತೆ ಮಧ್ಯಾಹ್ನಕ್ಕೆ ಇವತ್ತು ಏನು ಅಡುಗೆ ಮಾಡೋಕ್ಕಾಗಿಲ್ಲ. ಬೇಳೆ ಸಾಂಬಾರಿತ್ತು ನೆನೆದು, ಅದಕ್ಕೆ ಸಲಾಡ್ ಜೊತೆಗೆ ತಿನ್ಕೊಂಡ್ವಿ. ಹಾಗೆ ಧನು ಮಟನ್ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಅನ್ಬಿಟ್ಟು ಮಟನ್ ತಂದ್ಕೊಟ್ಟಿದ್ರು. ಸರಿ ಆಯ್ತು, ಮಟನ್ ಸಾಂಬಾರ್ ಮಾಡೋಣ ಅಂತೇಳಿ ಮಟನ್ ಬೇಕಿಟ್ಬಿಟ್ಟು ಗ್ರೀನ್ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇನ್ನು ನಾನು ಮದ್ವೆಗೆ ಮುಂಚೆ ನನ್ ಗ್ರೀನ್ ಟೀ ಅನ್ನೋ ಕಾನ್ಸೆಪ್ಟ್ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ನಮ್ಮ ಮದ್ವೆ ಆದಾಗ ನಮ್ಮ ಮಾವ ಗ್ರೀನ್ ಟೀ ಎಲ್ಲ ಕುಡಿತಾ ಇದ್ರು. ಸೊ ಹಿಂಗೆ ಒಂದ್ಸಲ ಟೇಸ್ಟ್ ಮಾಡೋಣ ಅಂತೇಳಿ ನಾನು ನನಗೆ ಅನ್ಬಿಟ್ಟು ಮಾಡ್ಕೊಂಡಿದ್ದೆ, ಜೇನುತುಪ್ಪ ಹಾಕ್ಬಿಟ್ಟು. ಸೊ ಅವಾಗ ಒಂಥರ ಒಗ್ರು ಅನ್ನಿಸ್ತಾ ಇತ್ತು. ಅವಾಗ ಅನ್ನಿಸ್ತಾ ಇತ್ತು ಇದನ್ನೆಲ್ಲ ಯಾರಾದ್ರೂ ಕುಡಿಯೋಕ್ಕಾದ್ರೂ ಆಗುತ್ತಾ, ಏನೂ ಟೇಸ್ಟ್ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಬಟ್ ಇವಾಗ ವಿತೌಟ್ ಶುಗರ್ ವಿತೌಟ್ ಹನಿ ಪ್ಲೇನ್ ಆಗಿ ಕುಡಿತಾ ಇದ್ದೀನಿ. ತುಂಬಾನೇ ಟೇಸ್ಟಿ ಅನ್ಸುತ್ತೆ. ಮತ್ತೆ ನಾವಿರೋ ಪ್ಲೇಸ್ ಅಲ್ಲಿ ಹೆವಿ ಸಾಲ್ಟ್ ವಾಟರ್ ಆಗಿರೋ ಕಾರಣ ಡಿಶ್ ವಾಷರ್ ಫುಲ್ ವೈಟ್ ಪ್ಯಾಚಸ್ ಆಗೋಗಿತ್ತು. ಹಾಗಾಗಿ ಡಿಸ್ಕೆಲ್ಲರ್ ಹಾಕ್ಬಿಟ್ಟು ಒಂದ್ ರೌಂಡ್ ಕ್ಲೀನ್ ಮಾಡಿದ್ರೆ ಈ ತರ ಕಂಪ್ಲೀಟ್ ಕ್ಲೀನ್ ಆಗ್ಬಿಡುತ್ತೆ. ಸೊ RCB ಮ್ಯಾಚ್ ನೋಡ್ಕೊಂಡು ಊಟ ಕೂಡ ಫಿನಿಶ್ ಮಾಡ್ಕೊಂಡ್ವಿ.